ಲೋಕಸಭಾ ಸಮರದ ಹೊತ್ತಲ್ಲಿ ವಿಪಕ್ಷಗಳಿಗೆ ಬಿಜೆಪಿ ಭಾರೀ ಟಕ್ಕರ್ನ ಕೊಡ್ತಾ ಇದೆ. ಆಪರೇಷನ್ ಕಮಲದ ಮೊರೆ ಹೋಗಿ ಮೇರು ನಾಯಕರನ್ನೇ ಪಕ್ಷದತ್ತ ಸೆಳಿತಾ ಇದೆ. ಇದು INDIA ಕೂಟದ ನಾಯಕರ ನಿದ್ದೆಗೆಡಿಸಿದೆ. ಈ ಬಗ್ಗೆ ಎಐಸಿಸಿ ಅಧ್ಯಕ್ಷರೇ ನೇರವಾಗಿ ಮೋದಿಯನ್ನ ಪ್ರಶ್ನಿಸಿರುವಂತಹ ಪ್ರಸಂಗ ನಡೆದಿದೆ. ಈ ಮಧ್ಯೆ ಕಾಂಗ್ರೆಸ್ನಿಂದ ಮತ್ತೊಂದು ವಿಕೆಟ್ ಪತನವಾಗುವಂತಹ ಲಕ್ಷಣ ಗೋಚರಿಸಿದೆ. ಲೋಕಸಭೆ ಸಮರದ ಹೊತ್ತಲ್ಲಿ ದೇಶದ ರಾಜಕಾರಣದಲ್ಲಿ ಆಪರೇಷನ್ ಭಾರಿ ಸದ್ದು ಮಾಡಿದೆ. ಇದು ಖುದ್ದು ವಿಪಕ್ಷಗಳ ನಾಯಕರ ನಿದ್ದೆಗೆಡಿಸಿದೆ. ಅದರಲ್ಲೂ ಮೋದಿ ನೇತೃತ್ವದ ಬಿಜೆಪಿ ಪಾಳೆಯ ಆಪರೇಷನ್ ಕಮಲದಲ್ಲಿ ಮತ್ತೊಂದು ಹಂತವನ್ನೇ ತಲುಪಿದೆ. ಇದು ಕಾಂಗ್ರೆಸ್ ಪಾಳೆಯದ ಬುಡವನ್ನೇ ಅಲ್ಲಾಡಿಸುವ ಲಕ್ಷಣ ಗೋಚರಿಸಿದೆ. ಆಪರೇಷನ್ ಕಮಲದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಕಳವಳ. ಮೋದಿ ಮುಂದೆ ಎಐಸಿಸಿ ಅಧ್ಯಕ್ಷ ಆಪರೇಷನ್ ಪ್ರಸ್ತಾಪ. ಆಪರೇಷನ್ ಕಮಲ, ಆಪರೇಷನ್ ಹಸ್ತ ಅನ್ನೋದು ಚುನಾವಣೆಯ ಹೊತ್ತಲ್ಲಿ ತೀರಾ ಸಾಮಾನ್ಯವಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ನ ಬಿಜೆಪಿ ಘರ್ ವಾಪಸಿ ಮಾಡ್ಕೊಂಡಿದೆ. ಜೊತೆಗೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಗೂ ಗಾಳ ಹಾಕಿದೆ. ಇದಿಷ್ಟೇ ಅಲ್ಲ, ಎಲ್ಲಾ ರಾಜ್ಯಗಳಲ್ಲೂ ಕಾಂಗ್ರೆಸ್ನ ಮೇರು ನಾಯಕರನ್ನ ಸೆಳೆಯುವ ತಂತ್ರ ಹೆಣೆದಿದೆ. ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ಕಳವಳಕ್ಕೆ ಕಾರಣವಾಗಿದೆ. ಇದೇ ವಿಚಾರವಾಗಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಮುಂದೆ ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇತ್ತೀಚೆಗಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಜೊತೆಗೆ ಪಾರ್ಲಿಮೆಂಟ್ನಲ್ಲಿ ಆಯೋಜಿಸಿದ್ದ ಟೀ ಪಾರ್ಟಿಗೆ ತೆರಳಿದ್ರು. ಈ ವೇಳೆ ಉಭಯ ನಾಯಕರ ಮಧ್ಯೆ ಈ ಬಗ್ಗೆ ಮಾತುಕತೆ ನಡೆದಿದೆ. ಚಹಾ ಸೇವಿಸುತ್ತಾ ಇಬ್ಬರು ನಾಯಕರು ಮಾತನಾಡಿಕೊಂಡ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಬಹಿರಂಗಪಡಿಸಿದ್ದಾರೆ. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ನಾಯಕರ ತರಬೇತಿ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಇಬ್ಬರ ನಡುವೆ ನಡೆದ ಮಾತುಕತೆ ಏನು ಅಂತ ವಿವರಿಸ್ತೀವಿ ನೋಡಿ. ಕಾಂಗ್ರೆಸ್ನಿಂದ ಎಷ್ಟು ಮಂದಿ ಮಂತ್ರಿಗಳು ಮಾಜಿ ಸಿಎಂಗಳನ್ನ ಬಿಜೆಪಿಗೆ ಸೇರಿಸಿಕೊಳ್ಳುತ್ತೀರಾ? ನಿಮ್ಮ ನಾಯಕರು ಬಿಜೆಪಿ ಸೇರಲು ಬಯಸಿದರೆ ನಾನೇನು ಮಾಡಲಿ? ಜನರನ್ನ ಹೆದರಿಸಿ ನಿಮ್ಮ ಪಕ್ಷ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುತ್ತಿದ್ದೀರಾ? ಕಾಂಗ್ರೆಸ್ ನಾಯಕರು ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಂದ ಬಿಜೆಪಿ ಸೇರುತ್ತಿದ್ದಾರೆ ಅಷ್ಟೇ. ಕೆಲ ದಿನಗಳ ಹಿಂದಷ್ಟೇ ಮಹಾರಾಷ್ಟ್ರದ ಮಾಜಿ ಸಿಎಂ ಅಶೋಕ್ ಚೌಹಾಣ್ರನ್ನ ಬಿಜೆಪಿ ಸೆಳೆದಿತ್ತು. ಅಲ್ಲದೆ ಇಷ್ಟು ದಿನ ಕಾಂಗ್ರೆಸ್ನಲ್ಲಿದ್ದ ನಾಯಕ ಲೋಕಸಮರದ ಹೊತ್ತಲ್ಲಿ ಕಮಲ ಮುಡಿದಿದ್ರು. ಇದೀಗ ಮತ್ತೊಬ್ಬ ಮಾಜಿ ಸಿಎಂಗೆ ಬಿಜೆಪಿ ಗಾಳ ಹಾಕಿದೆ. ಬಿಜೆಪಿಯ ಆಟ ಕಾಂಗ್ರೆಸ್ಗೆ ಶುರುವಾಗುತ್ತಾ ಸಂಕಟ. ಕಮಲ ಮುಡಿತಾರ ಮಾಜಿ ಸಿಎಂ ಕಮಲ್ನಾಥ್. ಒಂದ್ ಕಡೆ ಇಂಡಿಯಾ ಒಕ್ಕೂಟವನ್ನ ವಿಪಕ್ಷಗಳು ಒಂದೊಂದಾಗಿ ತೊರೆಯುತ್ತಿವೆ. ಈ ಹೊತ್ತಲ್ಲಿ ಬಿಜೆಪಿಯ ಆಪರೇಷನ್ ಆಟಕ್ಕೆ ಕಾಂಗ್ರೆಸ್ ಕಮರಿ ಹೋಗ್ತಾ ಇದೆ. ಇದೀಗ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ನಾಯಕನಿಗೆ ಬಿಜೆಪಿ ಗಾಳ ಹಾಕಿರುವ ಮಾತು ಮಾರ್ಧನಿಸಿದೆ. ಮಾಜಿ ಸಿಎಂ ಕಮಲ್ನಾಥ್ ಬಿಜೆಪಿ ಸೇರ್ಪಡೆಯಾಗ್ತಾರೆ ಎಂಬ ಚರ್ಚೆ ನಡೀತಾ ಇದೆ. ಭೋಪಾಲ್ನಿಂದ ದೆಹಲಿಗೆ ಕಮಲ್ನಾಥ್ ಪುತ್ರ ನಕುಲ್ನಾಥ್ ದೆಹಲಿಗೆ ಪ್ರಯಾಣಿಸಿರುವುದು ಕಂಡುಬಂದಿದೆ. ಇತ್ತೀಚೆಗೆ ನಡೆದ ಮಧ್ಯಪ್ರದೇಶ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾಗಿದ್ದು, ಇದೇ ಪಕ್ಷದಿಂದ ಕಮಲ್ನಾಥ್ ಪುತ್ರ ಚುನಾವಣಾ ಕಣಕ್ಕಿಳಿದ್ರೆ ಸೋಲುವ ಭೀತಿ ಇದೆ. ಹೀಗಾಗಿ ಬಿಜೆಪಿ ನಾಯಕರೊಂದಿಗೆ ಕಮಲ್ನಾಥ್ ಹತ್ತಿರವಾಗ್ತಿದ್ದಾರೆ. ಪುತ್ರನನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋ ಪ್ಲಾನ್ ಮಾಡಿದ್ದಾರೆ. ಇನ್ನು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನೀಡಿಲ್ಲ. ಇದರಿಂದ ಮಾಜಿ ಸಿಎಂ ಕಮಲ್ನಾಥ್ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಬಿಜೆಪಿ ಮಾಜಿ ಸಿಎಂ ಕಮಲ್ನಾಥ್ರಿಗೆ ರಾಜ್ಯಸಭೆ ಆಫರ್ ನೀಡಿದ್ಯಂತೆ. ಅವರ ಪುತ್ರ ನಕುಲ್ನಾಥ್ಗೆ ಲೋಕಸಭೆ ಟಿಕೆಟ್ ಆಫರ್ ಮಾಡಿದೆ ಅಂತ ತಿಳಿದು ಬಂದಿದೆ. ಒಟ್ಟಾರೆ ಆಪರೇಷನ್ ಕಮಲದ ಕಿರಿಕಿರಿ ಕಾಂಗ್ರೆಸ್ ನಾಯಕರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇದು ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಲೆಯಲ್ಲೇ ಹುಳ ಬಿಟ್ಟಿದೆ. ಇದೀಗ ಆಪರೇಷನ್ ಆತಂಕದಿಂದ ಹೊರಬರಲು ಕೈ ನಾಯಕ ಅದ್ಯಾವ ತಂತ್ರದ ಮೊರೆ ಹೋಗ್ತಾರೆ ಅನ್ನೋದೇ ಸದ್ಯದ ಕೌತುಕ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.